ನಮಸ್ಕಾರ. ಬಹಳ ದಿನಗಳ ನಂತರ ಈಗ ತಮ್ಮ ಮುಂದೆ ಬರ್ತಾ ಇದ್ದೇನೆ. ಇದಕ್ಕೆ ಕಾರಣ ನನ್ನ ಪತ್ರಕರ್ತನಾಗಿ ನಾನು ಕಳೆದಂತಹ ಒಂದು ಅನುಭವಗಳನ್ನು ಈಗ ಪುನಃ ನಿಮ್ಮ ಮುಂದೆ ಇಡಲು ನಾನು ಬಯಸ್ತಾ ಇದ್ದೇನೆ. ಕಾರಣ ಪ್ರಜಾಪ್ರಭುತ್ವದಲ್ಲಿ, ಡೆಮೋಕ್ರಸಿಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಈಗ ನಾವು ಮತ್ತೊಮ್ಮೆ ಜಾಗೃತಗೊಳಿಸಬೇಕಾಗಿದೆ. ನಮ್ಮ ಜನಪ್ರತಿನಿಧಿಗಳನ್ನು ನಾವು ಈಗ ಆರಿಸಬೇಕಾಗಿದೆ. ಇದೇನಪ್ಪ ಈಗ ಚುನಾವಣೆಗಳಿದ್ದಾವ ಅಂತ ನೀವು ಕೇಳಬಹುದು. ನಿಜವಾಗಿಯೂ ಸದ್ಯದಲ್ಲಿಯೇ ಮಹಾನಗರ ಪಾಲಿಕೆ, ರಾಯಚೂರು ಮಹಾನಗರ ಪಾಲಿಕೆಗೆ ಚುನಾವಣೆಗಳು ಘೋಷಣೆ ಆಗಬಹುದಾದಂತಹ ದಿನಗಳು ಸನ್ನಿಹಿತವಾಗಿವೆ. ಏನು ವಿಶೇಷ? ನಾವು ನಮ್ಮ ಜನಪ್ರತಿನಿಧಿಗಳನ್ನು, ನಗರಸಭೆಗೆ ಸದಸ್ಯರನ್ನು, ಮಹಾನಗರ ಪಾಲಿಕೆಗೆ ಸದಸ್ಯರನ್ನು ಆಯ್ಕೆ ಮಾಡಬೇಕಾದಂಥ ಒಂದು ಪ್ರಕ್ರಿಯೆ ಈಗಿನಿಂದಲೇ ಪ್ರಾರಂಭಗೊಂಡಿದೆ. ರಾಜಕೀಯ ಪಕ್ಷಗಳು ಎಲ್ಲ ವಾರ್ಡ್ಗಳಲ್ಲಿ ಸಂಚರಿಸಿ ತಮ್ಮ ತಮ್ಮ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳಿಗಾಗಿ ಮತದಾರರನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ, ಪ್ರಲೋಭನೆ ಮಾಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಕರ್ತವ್ಯವೇನು? ನಮ್ಮ ಜವಾಬ್ದಾರಿ ಏನು? ಆ ರಾಜಕೀಯ ಪಕ್ಷಗಳು ಹೇರಿದಂಥ ವ್ಯಕ್ತಿಗಳಿಗೆ ನಾವು ಮತವನ್ನು ಚಲಾಯಿಸಬೇಕೇ ಅಥವಾ ನಮಗೆ ಬೇಕಾದಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬೇಕಾಗಿದೆ? ಇದರ ಬಗ್ಗೆ ನಿಮ್ಮ ಮುಂದೆ ಚರ್ಚೆ ಮಾಡಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಈಗ ಸತತವಾಗಿ ನನ್ನ ಈ ವಿಡಿಯೋಗಳು ನನ್ನ ಈ ಚಾನಲ್ ಮುಖಾಂತರ ಪ್ರಾರಂಭಗೊಳ್ತಾ ಇವೆ. ತಾವು ದಯವಿಟ್ಟು ನನಗೆ ಬೆಂಬಲ ನೀಡಿ ನಾವು ಎಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ನನಗೆ ಒಂದು ಸಹಕಾರ ನೀಡಬೇಕೆಂದು ಕೋರುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನೆನಪಿರಲಿ, ಮಹಾನಗರ ಪಾಲಿಕೆಗಾಗಿ ನಮ್ಮ ಜನಪ್ರತಿನಿಧಿಯನ್ನು ಆರಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಸಹಕಾರ ಮಾಡಿ ಯಾರನ್ನು ಆಯ್ಕೆ ಮಾಡಬೇಕಂತ ಚರ್ಚೆ ಮಾಡೋಣ. ನಮಸ್ಕಾರ.